ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳ ಕುರಿತು ರೈಲು ಹೋರಾಟ ಸಮಿತಿ ಮನವಿ. ರೈಲ್ವೆ ಅಧಿಕಾರಿಗಳ ನಡೆಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬೇಸರ. ಬಾಗಲಕೋಟೆ ಹುಬ್ಬಳ್ಳಿ ನಗರದಲ್ಲಿರುವ ಚಾಳುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ ಸಭಾಭವನದಲ್ಲಿ ಮಂಗಳವಾರ ಸೌತ್ ವೆಸ್ಟರ್ನ್ ರೈಲ್ವೇಸ್ನ 25ನೇ ವಲಯ ರೈಲ್ವೆ ಬಳಕೆದಾರರ ಸಮಿತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿಯವರು ಪಾಲ್ಗೊಂಡು ಉತ್ತರ ಕರ್ನಾಟಕದ ವಿವಿಧ ರೈಲ್ವೆ ಬೇಡಿಕೆ ಹಾಗೂ ನೂತನ ರೈಲ್ವೆ ಮಾರ್ಗಗಳ ಕುರಿತು ಮಾನ್ಯ ಮಹಾವ್ಯವಸ್ಥಾಪಕರಾದ ಪಿ. ಅನಂತ ಅವರಿಗೆ ಮನವಿ ಸಲ್ಲಿಸಿದರು. ಬಹುದಿನಗಳ ಬೇಡಿಕೆಯಾದ ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು. ಬಸವ ಎಕ್ಸ್‌ಪ್ರೆಸ್ ರೈಲನ್ನು ಲೋಕಾಪುರವರೆಗೆ ವಿಸ್ತರಿಸಬೇಕು. ವಿಜಯಪುರ ಬಾಗಲಕೋಟೆ ಮಾರ್ಗದಲ್ಲಿ ತಿರುಪತಿಗೆ ನೂತನ ರೈಲು ಪ್ರಾರಂಭಿಸಬೇಕು. ವಿಜಯಪುರದಿಂದ ಬಾಗಲಕೋಟೆ, ಗದಗ, ಹೊಸಪೇಟ, ಬಳ್ಳಾರಿ ಮಾರ್ಗವಾಗಿ ಗುಂಟಕಲ್ಲವರೆಗೆ ನೂತನ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕು. ಹುಬ್ಬಳ್ಳಿ ಹಾಗೂ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್, ಮೈಸೂರು ಸಾಯಿನಗರ, ಶಿರಡಿ, ಯಶವಂತಪುರ ಬೀಸಾನೇರ ಈ ರೈಲುಗಳನ್ನು ದಿನನಿತ್ಯ ಸಂಚರಿಸುವಂತೆ ಮಾಡಬೇಕು. ರಾಯಚೂರು ವಿಜಯಪುರ ರೈಲನ್ನು ಗದಗವರೆಗೆ ವಿಸ್ತರಿಸಬೇಕು. ಹೈದರಾಬಾದ್ ವಿಜಯಪುರ ರೈಲನ್ನು ಗದಗವರೆಗೆ ವಿಸ್ತರಿಸಬೇಕು. ಮುಂಬೈ ಬೆಂಗಳೂರು ಸೂಪರ್‌ಫಾಸ್ಟ್ ರೈಲನ್ನು ವಿಜಯಪುರ ಬಾಗಲಕೋಟೆ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಬಾಗಲಕೋಟೆ ಕುಡಚಿ ಕಾಮಗಾರಿಯು ಲೋಕಾಪುರವರೆಗೆ ಮುಕ್ತಾಯವಾಗಿದ್ದು ಭದ್ರತಾ ಸಮೀಕ್ಷೆಯೂ ಸಹ ಆಗಿದೆ. ಆದರೆ ಇಲ್ಲಿ ರೈಲುಗಳ ಸಂಚಾರವಿಲ್ಲದೆ ನಿಲ್ದಾಣಗಳು ಹಾಳಾಗುತ್ತಿರುವುದರಿಂದ ಬಾಗಲಕೋಟೆ ಲೋಕಾಪುರವರೆಗೆ ಪ್ಯಾಸೆಂಜರ್ ರೈಲನ್ನು ಪ್ರಾರಂಭಿಸಬೇಕೆಂದು ಕುತುಬುದ್ದೀನ್ ಖಾಜಿಯವರು ರೈಲ್ವೆ ಅಧಿಕಾರಿಗಳಿಗೆ ಒತ್ತಾಯಿಸಿದಾಗ ಅಧಿಕಾರಿಗಳು ಅಲ್ಲಿನ ಜನರು ರೈಲು ಹತ್ತಲ್ಲವೆಂದು ಹಾರಿಕೆ ಉತ್ತರ ನೀಡಿ ಜಾರಿಕೊಳ್ಳಲು ಪ್ರಯತ್ನಿಸಿದಾಗ ಮಾನ್ಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರು ರೈಲ್ವೆ ಅಧಿಕಾರಿಗಳ ನಡೆಗೆ ಗರಮಾಗಿ, ನೀವು ಆ ಭಾಗದಲ್ಲಿ ಇನ್ನೂ ರೈಲು ಪ್ರಾರಂಭಿಸಿಯೇ ಇಲ್ಲ, ಮತ್ತೆ ಜನರು ರೈಲು ಹತ್ತಲ್ಲವೆಂದು ಹೇಗೆ ಹೇಳುತ್ತೀರಿ ಎಂದು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ, ಮಹೇಂದ್ರ ಸಿಂಗವಿ, ಸುಭಾಷ್ ಶಿರ್ಬುರ, ರಾಜಶೇಖರ ಮೆಣಸಿನಕಾಯಿ, ಬಾಬಾಜಾನ್ ಮುಧೋಲ್, ಮೈನುದ್ದೀನ್ ಖಾಜಿ, ಎಂಕೆ ಯಾದವಾಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಲಾಲ್ ಸಾಬ್ ನಗಾರ್ಚಿ. सर प्लीज 1000 करोड़ रुपए खर्च किए हैं गवर्नमेंट ने। क्यों सर? लेकिन वहाँ पैसेंजर ज़्यादा नहीं चालू है। नए स्टेशन की जो कंस्ट्रक्शन की बिल्डिंग हार हाँ प्लीज सर, इसको समझना पड़ेगा। हाँ सर, इसमें सब लिखा है। हमारा रेलवे का सेव और सर प्लीज 1000 करोड़ रुपए खर्च किए हैं गवर्नमेंट ने। क्यों सर? लेकिन वहाँ पैसेंजर ज़्यादा नहीं चालू है। नए स्टेशन की जो कंस्ट्रक्शन की बिल्डिंग हार हाँ प्लीज सर, इसको समझना पड़ेगा। हाँ सर, इसमें सब लिखा है। हमारा रेलवे का सेव और क्या है ಕಾಮನ್ ಏಕ್ ಕರೆ ವಿಷಯ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಪ್ರಾರಂಭಿಸುವಂತೆ ಕುಡಚಿ ರೈಲ್ವೆ ನಿಲ್ದಾಣಕ್ಕೆ ಹಜರತ್ ಮಹಾಸಾಬಾ ಕುಡಚಿ ಜಂಕ್ಷನ್ ಎಂದು ನಾಮಕರಣಗೊಳಿಸುವುದು ಹಾಗೂ ವಿವಿಧ ಮೂಲ
ಮೂಲಭೂತ ಸೌಲಭ್ಯಗಳ ಬೇಡಿಕೆ ಈಡೇರಿಸುವ ಕುರಿತು ಏನಂದ್ರಿ ಬೇರೆ ಇಲ್ಲ ಓದ್ ಹೇಳ್ತೀನಿ ನೋಡ್ರಿ. ಮೇಲಖಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಜೋ ಉಪರ್ ಹಮ್ ಬೋಲೆ ಹೈ ಉಸ್ಕೆ ಸಂಬಂಧ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ಕುಡ್ಚಿ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಕುಡ್ಚಿಯಿಂದಲೂ ಪ್ರಾರಂಭ ಆಗಬೇಕು. ಈಗಾಗಲೇ ಲೋಕಾಪುರವರೆಗೆ ಪೂರ್ಣಗೊಂಡ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಪ್ಯಾಸೆಂಜರ್ ರೈಲು ಓಡಿಸಬೇಕಲ್ಲೇ. ಕುಡ್ಚಿ ರೈಲು ನಿಲ್ದಾಣವನ್ನು ಅಮೃತ ಭಾರತ ರೈಲ್ವೆ ಯೋಜನೆಯಡಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು. ಕುಡ್ಚಿ ರೈಲ್ವೆ ಅಮೃತ ಭಾರತ ಆಗ್ಬೇಕು. ಆಮೇಲೆ ಕುಡ್ಚಿ ರೈಲು ನಿಲ್ದಾಣ ಕೂಡಲೇ ಪ್ಲಾಟ್ಫಾರ್ಮ್ಗಳಿಗೆ ಮೇಲ್ಛಾವಣಿ ಅಳವಡಿಸಬೇಕು. ರಂಗ ಮಿರಿಜ ಬೆಳಗಾವಿ ಮಾರ್ಗದಲ್ಲಿ ಅತಿ ದೊಡ್ಡ ರೈಲು ನಿಲ್ದಾಣವಾದ ಕುಡ್ಚಿ ನಿಲ್ದಾಣಕ್ಕೆ ಪೊಲೀಸ್ ಠಾಣೆ ಆಗ್ಬೇಕು. ಇವತ್ತಿನ ಸಭೆ ಸೌತ್ ವೆಸ್ಟರ್ನ್ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟ್ ನಮ್ಮೆಲ್ಲ ಭಾಗದ ಬೇರೆ ಬೇರೆ ಜಿಲ್ಲೆಗಳಿಂದ ಎಂಪಿಗಳು ಎಂಎಲ್ಸಿಗಳು ಸ್ಪೆಷಲ್ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಬಂದಿದ್ದೀವಿ. ಇದು ಮೀಟಿಂಗ್ ಆ್ಯಕ್ಚುಲಿ ಹೋದದಿಂದ ಆಗಬೇಕಾಗಿತ್ತು, ಅವರು ಪೋಸ್ಟ್ಪೋನ್ ಮಾಡಿದ್ರು. ಬಟ್ ಇವತ್ತು ಕೂಡ ನಡೆದು ಒಳ್ಳೆಯದು ಹಾಗೆಯೇ ನನ್ನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡ್ಚಿ ರೈಲ್ವೆ ಸ್ಟೇಷನ್ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಇರಲಿಲ್ಲ. ಈಗ ಮೊನ್ನೆ ತಾನೇ ಅವರು ಶೆಡ್ ವರ್ಕು ಮತ್ತು ಸ್ವಲ್ಪ ಲಿಫ್ಟ್ ಬಗ್ಗೆ ನಾವು ಕೇಳಿದ್ವಿ. ಅವರು ಕೂಡ ನಮಗೆ ಅವರು ತಮ್ಮ ಕಡೆಯಿಂದ ಮಾಡಿಕೊಂಡಿದ್ದಾರೆ ಆಫೀಸರ್ಸ್. ಹಾಗೆಯೇ ಮತ್ತು ಶೆಡ್ ಬಾರಿಂದ ವಿಜಯಪುರ ಅದನ್ನು ಕೂಡ ಕೇಳಿದ್ವಿ. ಅದು ಆ್ಯಕ್ಚುಲಿ ರೇಟ್ ಆಫ್ ಇಂಟ್ರೆಸ್ಟ್ ಅದು ಕಮ್ಮಿ ಇದೆ ಅಂತ ಹೇಳಿದ್ರು ಅವರು. ಆ ರೀಸನನ್ನು ಕೊಟ್ಟರು. ಸೊ ಮತ್ತೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಜನರಿಗೆ ಅನುಕೂಲ ಆಗಲಿಕ್ಕೆ. ರೈಲ್ವೆ ಇಸ್ ಲೈಫ್ ಲೈನ್ ಅಂತ ನಾವು ನಮ್ಮ ಭಾರತ ದೇಶಕ್ಕೆ. ಸೊ ಹಾಗಾಗಿ ಭಾಳ ಸ್ವಾತಂತ್ರ್ಯ ದಿನದಿಂದ ಅವತ್ತಿಂದ ನಡೆದಂಥ ಇವತ್ತು ಕೂಡ ನಮ್ಮ ಭಾರತ ರೈಲ್ವೆ ಜನರಿಗೋಸ್ಕರ ಬಡ ಜನರಿಗೆ ಒಂದು ಸೇವೆನ ಸಲ್ಲಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಎಲ್ಲರಿಗೂ ಸಮಾನವಾಗಿ ಆ ಸೇವೆ ಸಿಗಬೇಕು ಅಂತ ನಮ್ಮ ಕೂಡ ಆಸೆ ಇದೆ. ನಮ್ಮ ಪ್ರಯತ್ನದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಆದಷ್ಟು ಕೂಡ ಎಲ್ಲ ಕ್ವೆರೀಸನ್ನು ಅವರು ರಿಪ್ಲೈ ಮಾಡ್ತಾರೆ ನಮಗೆ ಅಂತ ನಾವು ಬಯಸ್ತಾ ಇದ್ದೀವಿ. ಸೊ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಏನೇ ಡೆವಲಪ್ಮೆಂಟ್ ವರ್ಕ್ ಇದೆ ನಮ್ಮದು ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಆಗಲಿ ಲಿಫ್ಟ್ ಆಗಿ ನಾವು ಹೇಳಿದ್ದೆ ಅವರು ಕೂಡ ಮಾಡ್ತಾರೆ. ಮತ್ತು ಗೋಕಾಕಲ್ಲಿ ಕೂಡ ಸಾಕಷ್ಟು ಸ್ಟೇಷನ್ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಭಾಳ ಖುಷಿ ಆಯಿತು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಸೇವೆ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಮೇಡಮ್, ಇವಾಗ 20 ಇಯರ್ಸ್ನಿಂದ ಎತ್ತಿ ಹೋರಾಟ ನಡೆದಿದೆ ರಾಮದುರ್ಗದಲ್ಲಿ. ಲೋಕಾಪುರ, ರಾಮದುರ್ಗ, ಸೌದತ್ತಿ, ಯಲ್ಲಮ್ಮ, ಧಾರವಾಡ ಮಾಡಬೇಕು. ಇದ್ರ ಬಗ್ಗೆ ತಾವು ಏನಾದ್ರು ಚರ್ಚೆ ಆಯಿತಾ? ಏನಾದ್ರು ರೆಕಮೆಂಡೇಶನ್ ಮಾಡಿದ್ದಾರೆ? ಅದರ ಬಗ್ಗೆ ಏನು ಕ್ವಶನ್ ಸವಾಲನ್ನು ಹಾಕಿದ್ದಾರೆ ಅವರು. ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದನ್ನು ನಮ್ಮ ಮುಖಂಡರು ಅದೆಲ್ಲ ಕೂಡ ಫಾಲೋ ಮಾಡಿ. ಈಗಾಗಲೇ ಅಖಂಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಮಾರ್ಗಗಳು, ರೈಲ್ವೆ ಸೌಲಭ್ಯಗಳ ಬಗ್ಗೆ ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಳ ಒಂದು ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನೊಳಗೆ ಒಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಒಂದು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ, ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಕಳೆದ 15 ವರ್ಷಗಳಿಂದ ವಿಳಂಬ ನೀತಿಯಿಂದ ಭಾಳ ಅವೇಗತೆಯಲ್ಲಿ ಕಾಮಗಾರಿ ಸಾಗಿದ್ದು ಅದನ್ನು ತ್ವರಿತಗತಿಯಲ್ಲಿ ಮಾಡಬೇಕು. ಆಮೇಲೆ ಕಾಮಗಾರಿ ಲೋಕಾಪುರವರೆಗೂ ಏನು ಪ್ರಾರಂಭ ಆಗಿ ಮುಕ್ತಾಯ ಆಗೈತಿ ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕಂತ ಕಟ್ಟುನಿಟ್ಟುವಾಗಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು, ತಮ್ಮ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಮಾಡ್ಯಾರ. ಅದಕ್ಕೆ ಉತ್ತರ ಕನ್ನಡದ ಅಖಂಡ ಎಲ್ಲ ಸಾರ್ವಜನಿಕರ ಪರವಾಗಿ ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗವನ್ನು ನೀವು ಮಾಡಿರಿ. ರಾಜ್ಯ ಸರ್ಕಾರದಿಂದ ಭೂಮಿ ಕೊಡುವ
ಕೊಡಿಸುವ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರ ನಮ್ಮದೇ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಯಾರೆ. ಅದಕ್ಕೂ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ಅತಿ ಶೀಘ್ರದಲ್ಲಿ ಎಲ್ಲ ವಿಷಯಗಳನ್ನು ಉತ್ತರ ಕರ್ನಾಟಕಕ್ಕೆ ಅಗತ್ಯ ಇರುವಂಥ ರೈಲ್ವೆ ಸೌಲಭ್ಯಗಳು, ರೈಲ್ವೆ ಮಾರ್ಗಗಳು, ರೈಲುಗಳು ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಅಧಿಕಾರಿಗಳು ಹೇಳ್ಯಾರೆ. ಒಂದು ಒಳ್ಳೆಯ ಒಂದು ಪ್ರೆಷರನ್ನು ಸರ್ಕಾರದ ಮೇಲೆ ಮಾನ್ಯ ಮೇಡಮ್ ಅವರು ತಂದರು. ಧನ್ಯವಾದಗಳು ಅವರಿಗೆ. ನಾನು ಕುತುಬುದ್ದೀನ್ ಕಾಶಿ. ರಾಣೆಬೆನ್ನೂರು ಶಿವಮೊಗ್ಗ ರೈಲ್ವೆ ಲೈನ್ ರಾಣೆಬೆನ್ನೂರು ಶಿವಮೊಗ್ಗ ಸ್ಟೇಟಸ್ ಆಫ್ ರಾಣೆಬೆನ್ನೂರು ಶಿವಮೊಗ್ಗ ಲೈನ್ is it possible to send it? After Shikaripura to Ranebennur, land acquisition has not been done. At present, we are doing the work between Shimoga to Shikaripura. Is it possible to send me a report in future? I'm raising it. Okay, thank you. We can send it. Yes, sir. One more issue. Bagalkot-Putsi line is completed up to Lokapura, but the trains are not started up to Lokapur. Kindly see that. And एटलीस्ट थोड़ा आगे जाएगा, 40-50 किलोमीटर जाएगा तो ठीक है, लोकापुर तक नहीं जाएगा, खाली जाएगा। और हमारे पास वही बोल होते हैं ना, सारे लोग ग्रुप में जा रहे हैं, टीसी भी नहीं आता है, टीसी कहाँ जाएगा वहाँ पे? you can run trial purpose, sir. Sir, one more. Sir, one more. Sir, yeah, it's not in the agenda, but I want to just. Sir, I am Ashwin from Hospital. I think we'll. Sir, एक क्लास है सर. एक क्लास. Okay, one last one. Hospital. Sir, extension of coastal line जो अभी गदग और मंगलूर से जो चल रहा है, गदग to मंगलूर, train number 07377. Can it be extended from Hospital so that there is a connectivity from Hospital to the coastal line? One submission, sir. Second one is this. Which train is this? 07377. That is the Gadak to रेगुलराइज Mangalore. कर दिया, वो बीजापुर से बैंगलोर जाती है। हाँ. दैट इज ऑलरेडी रेगुलराइज प्लस 17377 वो हॉस्पिटल नहीं जा पाई, वो तो वहाँ से आती है ना, ये बीजापुर से आती है, रूट में नहीं पड़ता है। And one more service, Mangalore Pandavpur train is 16535. It is running from Mysore to Pandavpura. Sorry, Mysore to Pandavpura. It is going by Davangere, Hubli, Gadag, and again going to Pandavpura. Can that be diverted from via Kottur, Hospital, Gadag, this side, like so that यहाँ के pilgrimage जा सकते हैं? This is one submission. वो भी ट्रेन डाइवर्शन